ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಬಾಗಲಕೋಟೆ ಬೈ ಎಲೆಕ್ಷನ್ ರಿಸಲ್ಟ್ ಯಾರೂ ಕೂಡ ಅಂದಾಜು ಸಹಿತ ಮಾಡಿರಲಿಲ್ಲ. ಪ್ರತಿಷ್ಠೆಯ ಕಣವಾಗಿದ್ದಂಥ ಬಾಗಲಕೋಟೆಯಲ್ಲಿ ಗೆದ್ದು ಬೀಗಿದ್ದು ಮಾತ್ರ ಮೇಟಿ ಅವರ ಪುತ್ರ ಉಮೇಶ್ ಮೇಟಿ. ತಂದೆ HY ಮೇಟಿಯವರ ಸಾವಿನ ಅನುಕಂಪದ ಮೇಲೆ ಉಮೇಶ್ ಮೇಟಿ ಅವರು ಗೆದ್ದರು ಅನ್ನೋದು ಸುಳ್ಳು. ಯಾಕಂದರೆ ವೀರಣ್ಣ ಚರಂತಿಮಠ ಅವರಿಗೆ ಗೆಲುವಿನ ಅವಕಾಶಗಳೇ ದಟ್ಟವಾಗಿದ್ದಂಥ ಸಕಾಲ ಇದು. ಆದರೆ ಅವರ ಅಹಂಕಾರ, ದುರಹಂಕಾರ, ನೇರ ನುಡಿ, ಮುಂಗೋಪವೇ ಅವರಿಗೆ ಮುಳುವಾಯ್ತಾ ಅನ್ನೋ ಚರ್ಚೆಗಳು ಕೂಡ ಶುರುವಾಗ್ತಾ ಇದ್ದಾವೆ. ಬಾಗಲಕೋಟೆ ಪಾಲಿಟಿಕ್ಸ್ ಕರಿಯರ್ನಲ್ಲೇ ಇಷ್ಟು ದೊಡ್ಡ ಅಂತರಗಳ ಗೆಲುವನ್ನು ಯಾರೂ ಕೂಡ ಕಂಡಿರಲಿಲ್ಲ, ಹಾಗೂ ಈ ಬಾರಿ ನಿರೀಕ್ಷೆ ಕೂಡ ಮಾಡಿರಲಿಲ್ಲ. ಆದರೆ ಉಮೇಶ್ ಮೇಟಿ ಅವರು 22,332 ಭಾರೀ ಮತಗಳ ಅಂತರದಿಂದ ಗೆದ್ದರು. ಬರೋಬ್ಬರಿ 98,919 ಮತಗಳನ್ನು ಕಾಂಗ್ರೆಸ್ನ ಉಮೇಶ್ ಮೇಟಿ ಅವರು ತಮ್ಮದಾಗಿಸಿಕೊಂಡಿದ್ದು. 3 ಬಾರಿ ಶಾಸಕರಾಗಿದ್ದಂಥ ಚರಂತಿಮಠ ಅವರಿಗೆ 22,000 ಮತಗಳ ಅಂತರದ ಸೋಲಿದೆಯಲ್ಲ, ಅದು ನಾವು ಬರೀ ಕೇವಲ ಸೋಲು ಅಂತ ಅಂದುಕೊಂಡ್ರೆ ತಪ್ಪಾಗುತ್ತೆ. ಅದೊಂದು ಭಾರಿ ದೊಡ್ಡ ಮುಖಭಂಗ. ಈ ಸೋಲಿನ ಬೆನ್ನಲ್ಲೇ ಇದೀಗ ನೋಡಿ BJP ಒಳಗಿನ ವಿರೋಧಿ ಬಣ ಕೂಡ ಒಂದು ಕಡೆ ಹಬ್ಬ ಆಚರಿಸ್ತಾ ಇದೆ. ಚರಂತಿಮಠ ಅವ್ರಿಗೂ ಕೂಡ ವಿರೋಧಿಗಳಿದ್ದಾರೆ ಅನ್ನೋ ರೀತಿಯಾದಂಥ ಚರ್ಚೆ ಕೂಡ ಶುರುವಾಗಿರೋದು. 2028ರ ಸಾರ್ವತ್ರಿಕ ಚುನಾವಣೆಗೆ ಚರಂತಿಮಠ ಅವರಿಗೆ ಟಿಕೆಟ್ ಸಿಗುತ್ತಾ ಅಥವಾ ಇಲ್ವಾ ಅನ್ನೋದು ಕೂಡ ಡೌಟ್ ಆಗಿ ಉಳಿದುಬಿಟ್ಟಿದೆ. ಯಾಕೆಂದರೆ ಈ ರೀತಿಯಾದಂಥ ಸೋಲು ಪಕ್ಷದ ಹೈಕಮಾಂಡ್ ಕೂಡ ಎಲ್ಲೋ ಒಂದು ಕಡೆ ಹೊಸ ಮುಖ ಬೇಕು ಬಾಗಲಕೋಟೆಗೆ ಅನ್ನೋ ರೀತಿಯಾದಂಥ ಚರ್ಚೆಗಳನ್ನು ಮಾಡ್ತಾ ಇದೆ. ಚರಂತಿಮಠ ಅವರ ವಯಸ್ಸು ಮತ್ತು ಅವ್ರ ಕ್ಷೇತ್ರದಲ್ಲಿ ಅವರಿಗಿರ್ತಕ್ಕಂಥ ವಿರೋಧ, ಇನ್ನು BJP ಒಳಗಿರ್ತಕ್ಕಂಥ ಆಂತರಿಕವಾಗಿರ್ತಕ್ಕಂಥ ವಿರೋಧಿಗಳೇ ಹೆಚ್ಚಾಗಿರೋದ್ರಿಂದ ಇವೆಲ್ಲವುಗಳನ್ನು ಗಮನಿಸಿ ಅವರ ರಾಜಕೀಯದ ಜರ್ನಿ ಇಲ್ಲಿಗೆ ಎಂಡ್ ಆಗುತ್ತೆ ಅನ್ನೋ ರೀತಿಯಾಗಿ ಅನೇಕರು ಮಾತನಾಡ್ತಾ ಇದ್ದಾರೆ. HY ಮೇಟಿ ಅವರು ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಬಾಗಲಕೋಟೆಗೆ ಅವರು ಬಂದಾಗ ಬಾಗಲಕೋಟೆ BJPಯ ಭದ್ರಕೋಟೆ ಆಗಿತ್ತು. ಗುಳೇದ ಗುಡ್ಡದಿಂದ ವಲಸೆ ಬಂದಂಥ ಮೇಟಿ ಅವರಿಗೆ 2008ರಲ್ಲಿ ಸೋಲು ಕಾದಿತ್ತು. ಆದರೆ ಅವ್ರು ಸುಮ್ಮನೆ ಕೂತ್ಕೊಂಡ್ರಾ? ಇಲ್ಲ, ಸೋಲಿಗೆ ಹೆದರಲೇ ಇಲ್ಲ. ಅವರು ಕಲ್ಲು ಮುಳ್ಳಿನ ಹಾದಿಯಲ್ಲಿ ಕಾಂಗ್ರೆಸ್ನ ಕಟ್ಟಿದ್ರು. 2003ರಲ್ಲಿ ಗೆಲ್ತಾರೆ, 2018ರಲ್ಲಿ ಸೋಲ್ತಾರೆ, ಮತ್ತು 2023ರಲ್ಲಿ ಇದೇ ಚರಂತಿಮಠ ಅವ್ರನ್ನ ಸೋಲಿಸಿ ವಿಧಾನಸಭೆಗೆ ಎಂಟ್ರಿ ಕೊಟ್ಟರು. ಅವರು ಅಕಾಲಿಕ ಮಾಡಿದ ನಂತರ ಅಖಾಡಕ್ಕೆ ಇಳಿದಂಥ ಉಮೇಶ್ ಮೇಟಿ ಅವರು ಎಲ್ಲೋ ಒಂದು ಕಡೆ ಚರಂತಿಮಠ ಅವರಿಗೆ ಗೆಲುವಾಗುತ್ತೆ ಅನ್ನೋ ಬಹಳಷ್ಟು ಮಾತುಗಳು ಕೇಳಿಬಂದವು. ಆದರೆ ಕೈ ಸುಟ್ಕೊಂಡಿದ್ದು ಮಾತ್ರ ಚರಂತಿಮಠ ಅವರು. ರಾಜಕಾರಣಿ, ಅನುಭವಿ ರಾಜಕಾರಣಿ ಆಗಿದ್ದಂಥ ಚರಂತಿಮಠ ಅವರಿಗೆ ಮತ್ತೆಂದೂ ಕೂಡ ಚೇತರಿಸಿಕೊಳ್ಳಲಾಗದಷ್ಟು ದೊಡ್ಡ ಪೆಟ್ಟನ್ನು ಕೊಟ್ಟಿರೋದು ಉಮೇಶ್ ಮೇಟಿ ಅವರು. ಮೊದಲ ಸ್ಪರ್ಧೆಯಲ್ಲೇ ನೋಡಿ 74 ವರ್ಷಗಳ ದಾಖಲೆಯನ್ನು ಮುರಿದು ಜೈಂಟ್ ಕಿಲ್ಲರ್ ಆಗಿ ಈಗ ಹೊರಹೊಮ್ಮಿರೋದು ಉಮೇಶ್ ಮೇಟಿ ಅವರು. ಅನೇಕ ವಿರೋಧಗಳು ಕೂಡ ಇತ್ತು ನೋಡಿ. ಒಂದು ಕಡೆ ಅವ್ರ ಕುಟುಂಬದಲ್ಲೇ ಬಹಳಷ್ಟು ಜನರು ಕೂಡ ಚರ್ಚೆಗೆ ಈಡಾಗಿದ್ದು, ಎಲ್ಲೋ ಮಕ್ಕಳು ಕೂಡ, ಹೆಣ್ಣು ಮಕ್ಕಳು ಕೂಡ ನಮಗೆ ಟಿಕೆಟ್ ಸಿಗಬೇಕು ಅಂತ. ಅದು ಅವ್ರ ಫ್ಯಾಮಿಲಿ ಇಶ್ಯೂ ಬಿಡಿ. ಅದಾದಮೇಲೆ ಉಮೇಶ್ ಮೇಟಿ ಅವರೇ ಟಿಕೆಟನ್ನು ಗಿಟ್ಟಿಸ್ಕೊಂಡ್ರು. ಈಗ ಅವರು ಕೂಡ ಗೆದ್ದು ಬಂದಿರೋದು. ಆದರೆ ಚರಂತಿಮಠ ಅವರ ಈ ಧಿಮಾಕು ಅನ್ನೋ ಮಾತು ಯಾಕೆ ಕೇಳಿಬರುತ್ತೆ ಅಲ್ಲಿ ಅಂದರೆ, ಆ ಊರಿನಲ್ಲೇ ತಾನು ಹೇಳಿದ್ದೇ ಶಾಸನ, ತಾನು ಕ್ಷೇತ್ರದ ಏಕೈಕ ನಾಯಕ ಅನ್ನೋ ಧೋರಣೆ ಇದೆಯಲ್ಲ, ಇದು RSS ಒಳಗೆ ಬಹಳಷ್ಟು ವಿರೋಧಗಳನ್ನು ಕೂಡ ಕಟ್ಕೊಂಡಿದೆ. ಸಂಘದ ಗಟ್ಟಿ ಕಾಳುಗಳು ಕೂಡ ಇವರು ವಿರುದ್ಧವಾಗಿ ನಿಂತ್ಕೊಂಡು ಬಿಟ್ರು. ಇದರಿಂದಾಗಿ ಅನೇಕ ಪ್ರಭಾವಿ ನಾಯಕರು ಕೂಡ ಕಾಂಗ್ರೆಸ್ ಸೇರಿಬಿಟ್ಟಿದ್ದಾರಲ್ಲಿ. ಇನ್ನು ಉಳಿದವರು ಇದೇ ರೀತಿಯಾಗಿ ಒಳೇಟು ಕೊಡೋ ಮುಖಾಂತರವಾಗಿ ಈ ಬಾರಿ ಈ ಥರ ಭಾರೀ ಮತಗಳ ಅಂತರದಿಂದ ಸೋಲು ಉಣಿಸುವಂತೆ ಮಾಡಿಬಿಟ್ರು. ನೋಡಿ, ವೀರಣ್ಣ ಚರಂತಿಮಠ ಅಂದರೆ ಬಾಗಲಕೋಟೆಯಲ್ಲಿ ಅದೇನೋ ಭಾಳ ಹಿಂದೆ ಉಳಿದಿರ್ತಕ್ಕಂಥ ಹೆಸರಲ್ಲ, ಭಾಳ ದೊಡ್ಡ ಹೆಸರು. ನಿಮಗೆ ಅಲ್ಲಿ ಶತಮಾನೋತ್ಸವ ಕಂಡಂಥ BVV ಸಂಘದ ಕಾರ್ಯಾಧ್ಯಕ್ಷರಾಗಿ ಜಿಲ್ಲೆಯಾದ್ಯಂತ ಶಾಲಾ ಕಾಲೇಜುಗಳ ದೊಡ್ಡ ಜಾಲ ಹೊಂದಿರತಕ್ಕಂಥ ಇವರಿಗೆ ವೈಯಕ್ತಿಕ ವರ್ಚಸ್ಸು ಕೂಡ ಇದೆ. ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗೂ ಕೂಡ ಇದ್ದಾರೆ. ಅವ್ರು ಮಾಡಿದಂಥ ಕೆಲಸಗಳು ಕೂಡ ಭಾಳ ದೊಡ್ಡ ಮಟ್ಟಿಗಿದೆ. ಅವರು 3 ಬಾರಿ ಶಾಸಕರಾದಾಗೂ ಕೂಡ ದೊಡ್ಡ ದೊಡ್ಡ ಕೆಲಸಗಳನ್ನೇ ಮಾಡಿದ್ದಾರೆ. ಆದರೆ ಈ ಅಧಿಕಾರದ ಅಮಲು ಇವೆಲ್ಲವೂ ಕೂಡ ಪಿತ್ತ ನೆತ್ತಿಗೆ ಇರಿದಾಗ ಸದಾ ಆರೋಗ್ಯನ್ಸ್ ಆಗಿ ತುಂಬ ಕಠಿಣವಾಗಿ ವರ್ತನೆ ಮಾಡೋದು, ಎಲ್ರಿಗೂ ಕೂಡ ಏಕವಚನದಿಂದ ಮಾತನಾಡಿಸೋದು, ಈ ಅಹಂಕಾರ ಇದೆಯಲ್ಲ, ಈ ಅಹಂಕಾರದ ದಾರಿಯನ್ನು ಅವರು ತುಳಿದಿದ್ದೇ ಇವತ್ತು ಅವರು ಸೋಲೋದಕ್ಕೆ ಕಾರಣ ಅನ್ನೋ ಥರದ ಚರ್ಚೆ. ಚರಂತಿಮಠ ಅವರು ಮೂಲತಃ ಆ ಥರದ ಪಕ್ಕಾ ಹಿಂದುತ್ವವಾದಿ ಅನ್ನೋ ರೀತಿಯಾಗಿದ್ದಂಥವ್ರಲ್ಲ. ಆದರೆ ಈ ಬಾರಿ ಯಾಕೋ ಆ ರೀತಿಯಾಗಿ ವರ್ತಿಸಿದ್ರು ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇದೆ. BJPಯಲ್ಲಿದ್ದರೂ ಕೂಡ ಮುಸ್ಲಿಮರ ಪರವಾಗಿ ಮಾತನಾಡ್ತಾ ಇದ್ದರು. ಹಾಗಾಗಿ ಇವರು ಜೋಳಿಗೆಗೆ ನಿರಂತರವಾಗಿ ಓಟ್ ಬೀಳ್ತಾನೆ ಬರ್ತಾಯಿತ್ತು. ಆದರೆ ಈ ಬಾರಿ ಒಂದು ರೀತಿಯಾಗಿ ಹಾರ್ಡ್ ಕೋರ್ ಕ್ಯಾರೆಕ್ಟರ್. ನಿಮಗೆ ಇದೇ ಶಿವಾಜಿ ಗಣೇಶನ ವಿಷಯವಾಗಿ ಅಲ್ಲಾದಂಥ ಗಲಾಟೆಗಳು ಇವೆಲ್ಲವುಗಳನ್ನು ಕೂಡ ಪ್ಲಸ್ ಮಾಡಿಕೊಳ್ಳಿಕ್ಕೆ
ಮುಸಲ್ಮಾನ ಮತದಾರರ ವಿರುದ್ಧವಾಗಿಯೇ ಮಾತನಾಡುವಂಥ ಪ್ರಯತ್ನಗಳನ್ನು ಮಾಡಿಬಿಟ್ರ. ಸೌಹಾರ್ದತೆಯ ಮಣ್ಣಿನಲ್ಲಿ ಎಲ್ಲೋ ಒಂದು ಕಡೆ ಕೋಮುವಾದದ ವಿಷಬೀಜವನ್ನು ಬಿತ್ತಲಿಕ್ಕೆ ಇವ್ರು ಹೋಗಿಬಿಟ್ರ ಅನ್ನೋ ರೀತಿಯಾಗಿ ಎಲ್ಲ ಹತಾಶೆ ಆಗಿಬಿಟ್ಟಿದ್ರು. 3 ಬಾರಿ ಸೋತು ಬಿಟ್ಟಿದ್ದೀನಿ ಅನ್ನೋ ರೀತಿಯಾದಂಥ ಮಾತುಗಳು ಕೂಡ ಅದೇ ಬಾಗಲಕೋಟೆ ಮಣ್ಣಲ್ಲಿ ಕೇಳಿಬರುತ್ತೆ. ನೀವು ಉಪಚುನಾವಣೆ ಹತ್ರ ಇದ್ದಾಗ ಅಲ್ಲಿ ನಡೆದಂಥ ಕೋಮುಗಲಭೆ ಬಗ್ಗೆ ನಾನು ಹೇಳಿಬಿಟ್ಟಿದ್ದೀನಿ ನಿಮಗೆ. ಆದರೆ ಮುಸ್ಲಿಮರನ್ನು ಒಳಗಾಕಿ ಅನ್ನೋ ಅತಿರೇಕದ ಹೇಳಿಕೆಯನ್ನು ಕೊಟ್ಟವರು ಇದೇ ಚರಂತಿಮಠ ಅವರು. ನಿಮಗೆ ಬಾಗಲಕೋಟೆ ಅಂದರೆ ಶರಣರ ನಾಡು, ಅಲ್ಲಿ ಈ ರೀತಿಯಾದಂಥ ಕೋಮುವಾದ ಭಾಳಷ್ಟು ಗಟ್ಟಿಯಾಗಿ ಇದ್ದಿಲ್ಲ. ಆದರೆ ಅದನ್ನು ಮರೆತು ಚರಂತಿಮಠ ಅವರು ಈ ರೀತಿಯಾಗಿ ಬಿಹೇವಿಯರ್ನ ತೋರಿದ್ದಿದೆಯಲ್ಲ, ಅದು ಎಲ್ಲೋ ಒಂದು ಕಡೆ ಅವರಿಗೆ ವೋಟ್ಗಳು ಕನ್ವರ್ಟ್ ಆದವು ಅನ್ನೋ ರೀತಿಯಾಗಿ. ಇನ್ನು ಚುನಾವಣಾ ಪ್ರಚಾರಕ್ಕೆ ಬಂದಂತಹ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಹಿಂದುತ್ವದ ಹುಲಿ ಅಂತ ಹೇಳಿ ಬಿಂಬಿಸ್ಕೊಟ್ಟವರು. ಆದರೆ ಅವ್ರನ್ನ ಪಕ್ಷದಿಂದಲೇ ಉಚ್ಚಾಟನೆ ಮಾಡಿದ್ದಾರೆ. ಆದರೂ ಕೂಡ ಸ್ವಪಕ್ಷದವರಿಂದಲೇ ಉಚ್ಚಾಟನೆ ಆದರೂ ಕೂಡ ಇದೇ ವಿಜಯಪುರದ ಶಾಸಕರು ಯತ್ನಾಳ್ ಅವರು ನಾನು ವಿಶ್ವಾಸದಲ್ಲಿದ್ದೀನಿ ಚರಂತಿಮಠ ಅವರಿಗೆ ಅನ್ನೋ ಕಾರಣಕ್ಕೆ ಯಾರು ಕರೆಯೋದು ಬೇಡ ನಾನು ಬರ್ತೀನಿ ಅಂತ ವಿಶ್ವಾಸದಲ್ಲಿ ಸ್ನೇಹಿತವಾಗಿ ಬಂದಂಥವ್ರು. ಅವ್ರ ಎಂಟ್ರಿ ಆಗಿದ್ದೇ ತಡ ಒಂದು ಸೆನ್ಸೇಷನ್ ಕೂಡ ಮೂಡ್ತು. ಯಾಕೆಂದರೆ ಹಿಂದೂ ಓಟ್ಗಳೆಲ್ಲವೂ ಕೂಡ ಕನ್ವರ್ಟ್ ಆಗುತ್ತೆ, ಇನ್ನು ಮುಂದೆ ನನ್ನನ್ನು ಸೋಲಿಸೋರು ಯಾರೂ ಇಲ್ಲ ಅನ್ನೋ ರೀತಿಯಾಗಿ ಚರಂತಿಮಠ ಅವರು ಕೂಡ ವರ್ತನೆ ಮಾಡಿದ್ದು. ವೇದಿಕೆ ಮೇಲೆ ನಿಂತ್ಕೊಂಡು ಯತ್ನಾಳ್ ಅವರೇ ನೋಡಪ್ಪ ನಿನ್ನ ಮುಖದ ಸಿಡಿಮಿಡಿನ ಕಡಿಮೆ ಮಾಡ್ಕೋ, ಕೋಪ ಕಮ್ಮಿ ಮಾಡ್ಕೋ, ನಗೋದನ್ನು ಕಲಿ ಮುತ್ಯ, ಪ್ರೀತಿಯಿಂದ ಜನರ ಜೊತೆ ಮಾತನಾಡು ಅಂತ ಹೇಳಿ ಇವರ ನೆಗೆಟಿವ್ ಶೇಡನ್ನೇ ಅವ್ರು ಹೈಲೈಟ್ ಮಾಡಿದ್ದು. ಒಬ್ಬ ಜನಪ್ರತಿನಿಧಿ ಜನರ ಹತ್ರ ಹೋಗಬೇಕೇ ಹೊರತು ಜನರಿಂದ ದೂರ ನಿಂತು ದರ್ಪ ತೋರಬಾರ್ದು ಅನ್ನೋ ಮಾತುಗಳನ್ನು ಪರೋಕ್ಷವಾಗಿ ಚರಂತಿಮಠ ಅವ್ರಿಗೆ ತಿವಿದು ಹೇಳಿದರು ಯತ್ನಾಳ್ ಅವರು. ಇನ್ನೊಂದು ಕಡೆ ಇವ್ರು ಕರೆಸಿದವರೆಲ್ಲ ಇವರಿಗೆ ಎಡವಟ್ಟು ಮಾಡಿ ಹೋಗಿದ್ದು ಸಿ ಪಾಟೀಲ್ ಅವರು ಅದೇ ರೀತಿಯಾಗಿ ಮಾಡಿ ಹೋಗಿದ್ದು. ನೋಡಿ, ಮುಸ್ಲಿಂ ಸಮುದಾಯವನ್ನು ಗಡ್ಡದವರು ಅಂತ ಹೇಳಿ ಕರೆದ್ರು, ಕುರುಬ ಹಾಗೂ ಅಲೆಮಾರಿ ಸಮುದಾಯವನ್ನು ಟೂರ್ ಮಂದಿ ಅಂತ ಜಾತಿನಿಂದ ಮಾಡಿ ಹೋಗ್ಬಿಟ್ರು. ಅದು ಅವ್ರಿಗೆ ಎಡವಟ್ಟಾಯಿತು. ಮುರುಗೇಶ್ ನಿರಾಣಿ ಅವರ ಲಿಂಗಾಯತರೇ ಎಲ್ಲ ಅಧಿಕಾರ ಹಿಡಿಬೇಕು ಅನ್ನೋ ಹೇಳಿಕೆ ಕೂಡ ಎಲ್ಲೋ ಒಂದು ರೀತಿಯಾಗಿ ಲಿಂಗಾಯತ ಸಮುದಾಯದವ್ರನ್ನೂ ಕೂಡ BJP ವಿರುದ್ಧ ತಿರುಗಿ ಬೀಳುವಂತೆ ಮಾಡಿಬಿಡ್ತು. ಇನ್ನು ಸಿದ್ದರಾಮಯ್ಯ ವಿರುದ್ಧವಾಗೂ ಕೂಡ ಅಸಹ್ಯಕರ ಹೇಳಿಕೆಯನ್ನು ಕೊಟ್ಟಿದ್ದು ಪ್ರತಾಪ್ ಸಿಂಹ. ಇವರು ಯಾರೆಲ್ಲ ನಾಯಕರನ್ನ ಕರೆಸಿದ್ರು ಅವರೆಲ್ಲರಿಗೂ ಕೂಡ ತುದಿ ಕಟ್ ಮಾಡಿಸ್ಕೊಳ್ಳಿ ಅನ್ನೋ ರೀತಿಯಾದಂಥ ಅಸಹ್ಯಕರ ಪದ ಪ್ರತಾಪ್ ಸಿಂಹ ಮಾತನಾಡಿದ್ದು. ಈ ಥರದ ವಿವಾದಾತ್ಮಕ ಹೇಳಿಕೆಗಳು ಉಮೇಶ್ ಮೇಟಿ ಅವರ ಈ ಐತಿಹಾಸಿಕ ಗೆಲುವು ಕ್ಷೇತ್ರದಲ್ಲಿ ಒಂದು ಹೊಸ ಎನರ್ಜಿಯನ್ನಂತರೂ ಕೊಟ್ಟುಬಿಟ್ಟಿದೆ. ಮತದಾರರು ಕೂಡ ರಾಜಕೀಯ ಶೈಲಿಯನ್ನೇ ಬದಲಾಯಿಸಿಬಿಟ್ಟಿದ್ದಾರೆ. ಅವ್ರು ಕೊಟ್ಟಂಥ ತೀರ್ಪನ್ನು ಈಗ ವೆಲ್ಕಮ್ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಮೇಟಿ ಯುಗ ಮತ್ತೆ ಮರುಕಳಿಸ್ತಾ ಇದೆ ಅಂತ. ನಿಮಗಿದೇ HY ಮೇಟಿ ಅವರು ಮಾಡಿಕೊಂಡಂಥ ಎಡವಟ್ಟು ನಿಮಗೆಲ್ರಿಗೂ ಕೂಡ ಗೊತ್ತೇ ಇದೆ. ಅಂತಹ ವಿಧಾನಸೌಧದಲ್ಲಿ ಆ ಥರದ ದೌರ್ಜನ್ಯದ ಕೇಸ್ನಲ್ಲಿ ಅವ್ರು ಕಾಣಿಸ್ಕೊಂಡಿದ್ದು, ಆ CD ರಿಲೀಸ್ ಆಗಿದ್ದು, ವಿಡಿಯೋಗಳು ವೈರಲ್ ಆಗಿದ್ದು, ಇವೆಲ್ಲವುಗಳ ನಡುವೆ ಅವರು ಒಂದು ರೀತಿಯಾಗಿ ಸೌಜನ್ಯವಾಗಿ ಈ ಹಳೆಯ ವಿವಾದಗಳನ್ನು ಮರೆತು ಮತ್ತೆ ಜನರ ಬಳಿ ಹೋಗಿದ್ರು HY ಮೇಟಿ ಅವರು. ಆ ಥರದ ಆರೋಗ್ಯಂಟ್ ಪರ್ಸನ್ ಕೂಡ ಅಲ್ಲ. ಅದೆಲ್ಲವನ್ನು ಕೂಡ ಮರೆತು ಜನರ ಹತ್ತಿರ ಪ್ರೀತಿಯಿಂದ ಬೆರೆತವರು ಅವರು. ಅವರ ಮಗ ಅದೇ ರೀತಿಯಾಗಿ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಎಲ್ಲ ಒಂದು ಕಡೆ ಚರಂತಿಮಠ ಅವರು ತಮ್ಮ ಮೋದಿ ವರ್ಚಸ್ಸನ್ನು ಬಳಸಿದ್ರೆ ಸಾಕಿದ್ದು ಗೆಲ್ಲಬೋದಿತ್ತು ಅವರು. ಆದರೆ ಸ್ವಯಂಕೃತವಾಗಿ ಅವರೇ ತಮ್ಮ ಅಪರಾಧಗಳನ್ನು ಮಾಡಿಕೊಂಡು ಇವತ್ತು ಸೋಲು ಉಣ್ತಾ ಇರೋದು. ಹೊಸ ಅಭ್ಯರ್ಥಿಯಾದರೂ ಅನುಭವವಿದ್ದಂಥ ವ್ಯಕ್ತಿ ಈ ರೀತಿಯಾಗಿ ಸೋಲ್ತಾರೆ ಅಂದರೆ ಅದು ರಾಜಕೀಯ ಜೀವನದ ದೊಡ್ಡ ಪಾಠ. ಅತಿಯಾಗಿ ಹಿಂದುತ್ವದ ಜೆಂಡ ಹಿಡ್ಕೊಂಡು ಹೋಗಬೇಡಿ, ಸಹೋದರರಂತೆ ಬದುಕ್ರಿ. ಆವಾಗ ಮಾತ್ರ ಈ ವಿಷಬೀಜವನ್ನು ಬಿತ್ತಲಿಕ್ಕೆ ಯಾರೆಲ್ಲ ಹೋಗ್ತಿರೋ ಬಾಗಲಕೋಟೆ ಜನ ಅಲ್ಲ, ಬೇರೆ ಎಲ್ಲರೂ ಕೂಡ ಪಾಠವನ್ನು ಕಲಿಸ್ತಾರೆ. BJPಗೂ ಕೂಡ ಕಳೆದ ಬಾರಿ ಕಲಿಸಿದ್ದಾರೆ. ಆದರೆ ಅರ್ಥ ಮಾಡ್ಕೊಳ್ಬೇಕು ಅನ್ನೋದು ಮಾತ್ರ. ನೀವು ಕೇವಲ ಹಿಂದುತ್ವ ಅಂತ ಹೊರಟಾಗ ಇಲ್ಲಿನ ಜನ ನಿಮ್ಮ ಬೇಳೆ ಬೇಯೋದಿಲ್ಲ ಅನ್ನೋದನ್ನು ಹೇಗೆ ವೋಟ್ ಕೊಡೋದ್ರ ಮುಖಾಂತರ ಪಾಠವನ್ನು ಕಲಿಸ್ತಾರೆ ಅಂತ. ಒಟ್ಟಾರೆಯಾಗಿ ಚರಂತಿಮಠ ಅವರ ಸೋಲು ಕೇವಲ ಒಬ್ಬ ವ್ಯಕ್ತಿ ಸೋಲಲ್ಲ, ಅದು ದರ್ಪ, ಕೋಮುವಾದ, ಜಾತಿ ನಿಂದನೆ, ಸಾಮಾನ್ಯ ಜನರು ಕೊಟ್ಟಂಥ ತೀರ್ಪು. ಅಧಿಕಾರ ಸಿಗಬೇಕಾದ್ರೆ ಜನರು ಕಾಲು ಹಿಡಿತಕ್ಕಂಥ ನಾಯಕರು ಅಧಿಕಾರ ಬಂದ ಮೇಲೆ ಜನರನ್ನೇ ಕಾಲು ಕಸ ಮಾಡಿಬಿಡ್ತಾರಲ್ವ. ಅದಕ್ಕೆ ವೀರಣ್ಣ ಚರಂತಿಮಠ ಅವರು ಒಂದು ಜ್ವಲಂತ ಉದಾಹರಣೆ ಆಗ್ತಾರೆ ಅಂತ. ಅವ್ರ ಕಾರ್ಯಕರ್ತರು ಬಿಟ್ಟು ಜನಸಾಮಾನ್ಯರು ಏನಾದರೂ ಅವ್ರ ಹತ್ರ ಹೋಗಿಬಿಟ್ರೆ ಅವ್ರು ಮಾತನಾಡ್ತಾ ಇದ್ದಂಥ ರೀತಿಯೇ ಭಾಳ ಚರ್ಚೆಗೆ ಈಡು ಮಾಡ್ತಾಯಿತ್ತು. ಹಾಗಾಗಿಯೇ ಮುಂದಿನ ಬಾರಿ ಎಲೆಕ್ಷನ್ನಲ್ಲಿ ವೀರಣ್ಣ ಚರಂತಿಮಠ ಅವರಿಗೆ ಟಿಕೆಟ್ ಸಿಗೋ ಡೌಟು ಅನ್ನೋ ರೀತಿಯಾದಂಥ ಚರ್ಚೆಗಳು, ಅವರೇ ಸಾಹಸ ಪಡಬೇಕಾಗತ್ತೆ ಮುಂದೆ ಅನ್ನೋ ರೀತಿಯಾದಂಥ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಓವರಾಲ್ ಈ ಬಾರಿ ಎಲೆಕ್ಷನ್ ರಿಸಲ್ಟ್ ಇದೆಯಲ್ಲ, ಘಟಾನುಘಟಿಗಳಿಗೆ ಒಂದು ದೊಡ್ಡ ಪೆಟ್ಟನ್ನಂತರೂ ಕೊಟ್ಟುಬಿಟ್ಟಿದೆ. ಫಾರ್ ಎಕ್ಸಾಂಪಲ್, ನಿಮಗೆ ಪಂಚರಾಜ್ಯ ಚುನಾವಣೆಯಲ್ಲಿ ತೆಗೆದುಕೊಂಡ್ರೆ
ಮಮತಾ ಬ್ಯಾನರ್ಜಿ ಅವರಂಥವರೇ ಸೋತುಬಿಟ್ಟಿದ್ದಾರೆ. ಇನ್ನು ಗೆಲುವಿನ ಹಾದಿಯನ್ನು ಹಿಡಿದಂಥ ನಟ ವಿಜಯ್ ಅಭೂತಪೂರ್ವವಾದಂಥ ಗೆಲುವನ್ನು ತಂದುಕೊಟ್ಟಿದ್ದಾರೆ. ಹಾಗೆ ರಾಜಕಾರಣದಲ್ಲಿ ಎಲ್ಲವನ್ನು ನಿರ್ಧಾರ ಮಾಡೋದು ಜನಸಾಮಾನ್ಯ, ಅದು ಜನಮತ. ಜನರು ಕೊಡೋ ತೀರ್ಪು, ಅವರ ಆದೇಶಕ್ಕೆ ನಾವೆಲ್ಲರೂ ಕೂಡ ತಲೆಬಾಗಲೇಬೇಕಾಗತ್ತೆ. ದೀದಿ ದರ್ಬಾರ್ ದಾದಾಗಿರಿ ಎಲ್ಲವೂ ಕೂಡ ಅಂತ್ಯವಾಗಿದ್ದನ್ನು ನೀವು ಕೂಡ ಕಣ್ಣಾರೆ ಕಂಡಿದ್ದೀರಿ. ಈಗಲಾದರೂ ಅದು ಕಾಂಗ್ರೆಸ್ನವರು ಇರ್ಬೋದು, ಬಿ ಜೆ ಪಿ ಇರ್ಬೋದು, ನಾನು ಬಯಾಸ್ಡಾಗಿ ಮಾತನಾಡ್ತಾ ಇಲ್ಲ. ಮುಂಬರ್ತಕ್ಕಂಥ ಚುನಾವಣೆ ಕಾಂಗ್ರೆಸ್ನವರು ಬಹಳಷ್ಟು ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು. ಇನ್ನೂ ಕಾಲಾವಕಾಶ ಇದೆ, 2 ವರ್ಷ. ಜನರ ಬಳಿ ಹೋಗಿ ಜನರ ಕೆಲಸಗಳನ್ನು ಮಾಡಿಕೊಡೋದು, ಕೇವಲ ಗ್ಯಾರಂಟಿ ಸ್ಕೀಮ್ಗಳಿಗೆ ಹಣ ತುಂಬೋದಷ್ಟೇ ನಿಮ್ಮ ಕೆಲಸವಾಗಬಾರ್ದು ಅನ್ನೋದಷ್ಟೇ ನನ್ನ ಅಭಿಪ್ರಾಯ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.